ಸರ್, ನಾವು ಸಿದ್ದಾರೆಡ್ಡಿ ದಿನ್ನೆ ಗ್ರಾಮ ಉಲ್ಪೂರು ಪಂಚಾಯಿತಿ ಬೇತ್ಮಂಗ್ಳೂರಲ್ಲಿ ಕೋಲಾರ ಡಿಸ್ಟಿಕಲ್ಲಿ ನಮಗೆ ಅರಣ್ಯ ಇಲಾಖೆಯವರು ಬಂದು ನಾವು ಇಲ್ದಿರೋವಾಗ ರೈತರು ಅಲ್ಲಿ ಇಲ್ಲಿ ಹೋಗಿದ್ದಾಗ ಅರಣ್ಯ ಡಿಪಾರ್ಟ್ಮೆಂಟ್ ಅವರು ಬಂದು ಅಳತೆ ಮಾಡ್ಕೊಂಡು ಹೋಗ್ತಾರೆ. ಈ ಸಲ ಅಂದರೆ ಈ ಥರ ಒಂದು 4-5 ಸಲ ಬಂದು ಅಳತೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮೊನ್ನೆ ನಾವು ಇದ್ಕೊಂಡಪ್ಪ ನೀವು ಯಾರು ಅಳತೆ ಮಾಡ್ತಾಯಿದ್ದೀರಿ, ಸರ್ವೆ ನಂಬರ್ ಸಿದ್ದಾರೆಡ್ಡಿ ದಿನ್ನೆ 11 ನಮಗೂ DC ಸಾಹೇಬರು ಅಪ್ರೂವಲ್ ಕೊಟ್ಟಿದ್ದಾರೆ, ನಮ್ಗೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ನಮ್ಮ ತಾತ ಮುತ್ತಾತ ನಾವು 90 ವರ್ಷದಿಂದ ಅದೇ ಜಮೀನಲ್ಲಿದ್ದೀವಿ, ಅಲ್ಲೇ ಬೋರ್ಗಳು ಹಾಕ್ಕೊಂಡಿದ್ದೀವಿ, ಅಲ್ಲೇ ಗುಡಿಸಲು ಕಟ್ಕೊಂಡಿದ್ದೀವಿ. ಇದೇ ಸರ್ಕಾರದವರು ನಮಗೆ ಬೋರು ಹಾಕ್ಸವ್ರೆ, ಅಲ್ಲೇ ಇದ್ದೀವಿ. ದನ ಗಿನ ಏನಿದ್ರು ಕೂಡ ನಮ್ಮ ಜೀವನ ಅಲ್ಲೇ. ಆ ಪಾಣಿ ಮೇಲೇ ಕೆನರಾ ಬ್ಯಾಂಕಲ್ಲಿ ನಾವಿಲ್ಲ ಅಂದರೂ ಎಲ್ಲರೂ ಲೋನ್ ತಗೊಂಡಿದ್ವಿ. ಅವರು ಇಷ್ಟು ವರ್ಷದಿಂದ ಇದ್ದಾರೆ ಅಂತ ನಮ್ಗೆ ಲೋನ್ ಕೊಟ್ಟಿದ್ದಾರೆ. ಇವಾಗ 90 ವರ್ಷಗಳಾದಮೇಲೆ ಇವಾಗ ಬಂದು ಅರಣ್ಯದವರು 1930ರಲ್ಲಿ ನಮಗೆ ಸಿದ್ದಾರೆಡ್ಡಿ ದಿನ್ನೆ ಸರ್ವೆ ನಂಬರು 50 ಎಕರೆ ನಮ್ಮದು ಅಂತ ತೋರಿಸ್ತಾರೆ. ಅದೇ ನಾವು DC ಸಾಹೇಬ್ರ ಹತ್ರ ಹೋಗ್ಬಿಟ್ಟು, ಸರ್ ಇದು ಈ ಥರ ಹೇಳ್ತಾ ಇದ್ದಾರಲ್ಲ, ಇದೇನು ಸರ್ ಅನ್ಯಾಯ ಅಂದರೆ, ನೋಡಿ ಸರ್ 1919ರವರೆಗೂ ಸರ್ಕಾರದವರು ಸರ್ಕಾರಿ ಗೋಮಾಳ ಅಂತ ಬರುತ್ತೆ ನೋಡಿ ಸರ್, 38 ಎಕರೆ ಸರ್ಕಾರಿ ಗೋಮಾಳ ಅಂತ ತೋರಿಸ್ತೆ. ಅದೇ ಬಂದು 1920-21ರಲ್ಲಿ DC ಸಾಹೇಬರು ಅರಣ್ಯ ಇಲಾಖೆ 38 ಎಕರೆ ಅಂತ ತೋರಿಸ್ತಾ ಇದೆ. 38 ಎಕರೆ ಅರಣ್ಯಕ್ಕೆ ಸೇರುತ್ತೆ ಅಂತ. ಆ ಇದರಲ್ಲಿ ಇವರು ತೋರಿಸ್ತಾರೆ ಸರ್ಕಾರಿ ಸಿದ್ದಾರೆಡ್ಡಿ ದಿನ್ನೆ ಸರ್ವೆ ನಂಬರ್ 11ರಲ್ಲಿ 66 ಎಕರೆ ಇದೆ ಅಂತ. ಅವರು 38 ಎಕರೆ ಹೋದರೆ ಕೂಡ ಮಿಕ್ಕಿದ ಜಮೀನಾದರೂ DC ಸಾಹೇಬರು ಅಪ್ರೂವಲ್ ಮಾಡಿದ ಪ್ರಕಾರ ನಮ್ಮ ರೈತರಿಗೆ ಬಡವರಿಗೆ ಎಲ್ಲ SC ST ಅವರೇ ಸರ್ ಇದೆ. ಆವಾಗ DC ಸಾಹೇಬರು 1965ರಿಂದ ಒಂದೊಂದು ಎಕರೆ ಎಲ್ರಿಗೂ ಕೊಟ್ಟಿದ್ದಾರೆ ಸರ್. ಆ 1 ಎಕರೆಯಲ್ಲೇ ನಮ್ಮ ತಾತ ಮುತ್ತಾತಗಳಿಂದ ನಾವಿಲ್ಲ ಅಂದರೂ ಕೂಡ 75ರಿಂದ 90 ವರ್ಷದಿಂದ ನಾವೇ ಇದ್ದೀವಿ. ಅದು ಇವಾಗ ಅರಣ್ಯದವ್ರು ಬಂದು ನಮಗೆ ಡೈವರ್ಟ್ ಮಾಡಿ ಇಲ್ದಿರೋ ಟೆನ್ಷನ್ಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಮೀಡಿಯಾ ಇನ್ನೂ ಇಲ್ಲ ಸರ್. ಆದರೂ ಶ್ರೀನಿವಾಸಪುರದಲ್ಲಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಪಾಣಿ ಕೊಟ್ಟಿದ್ದಾರೆ, ದುರಸ್ತಿ ಮಾಡಿದ್ದಾರೆ, ಪೋಡಿ ಮಾಡಿದ್ದಾರೆ, ನಮಗೆಲ್ಲ ಪಾಣಿನೂ ಪಕ್ಕ ಕೊಟ್ಟಿದ್ದಾರೆ. ಅದೇ ಪಾಣಿ ನಮ್ಮ ತಾತ, ನಮ್ಮವರು, ನಮ್ಮಪ್ಪ ಅವ್ರ ಹೆಸರಿಂದ ನಮ್ಗೆ ಮಾಡಿ ಸ್ವಲ್ಪ ಮಾರಾಟನೂ ಮಾಡ್ಕೊಂಡಿದ್ದಾರೆ. 1 ಎಕರೆ ಡಿವೈಡ್ ಮಾಡಿದೆ. ರಿಜಿಸ್ಟ್ರ್ ಆಫೀಸಲ್ಲೇ ಹೋಗಿ ರಿಜಿಸ್ಟ್ರ್ ಮಾಡಿದ್ವಿ, ಕಂದಾಯ ಕಟ್ಟಿದ್ದೀವಿ, ರಿಜಿಸ್ಟ್ರು ಆಗಿದೆ. ಅಂಥದ್ರಲ್ಲಿ ಹೋಗ್ಬಿಟ್ಟು ಇವಾಗ ಸರ್ವೆ ನಂಬರ್ 11 ಸಿದ್ದಾರೆಡ್ಡಿ ದಿನ್ನೆ ಎಲ್ಲ ನಮ್ಮದೇ ಅಂತ ಪಾಲಿಸ್ತವ್ರೆ. ಇದು ನಿಮ್ಮೊಬ್ಬರಿಗೆ ಸಮಸ್ಯೆ ಇಲ್ಲ? ಇಲ್ಲ ಸರ್, 44 ಜನಕ್ಕೆ ಸರ್, 44 ಜನಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ 1 ಎಕರೆ ಅಂತ. ಆ 1 ಎಕರೆನಲ್ಲಿ ನಾವು ಅಲ್ಲೇ ಗುಡಿಸಲು ಕಟ್ಕೊಂಡು ಇದೇ ಸರ್ಕಾರದವರು ಬೋರು ಕೊಡಿಸಿದ್ದಾರೆ, ಸರ್ಕಾರ ಬೋರನ್ನೇ ಬೋರ್ ಹಾಕ್ಕೊಂಡು ಅಲ್ಲೇ ನಾವು ಸಂಸಾರ ಮಾಡಿದ್ದೀವಿ. ಆ ಪಾಣಿ ಮೇಲೇ ನಾವು ಲೋನು ತಗೊಂಡಿದ್ವಿ.
ಲೋನು ಕೊಟ್ಟಿದ್ದಾರೆ. 15 ವರ್ಷದಿಂದ ಅನುಭವದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಲೋನ್ಗಳು ಕೊಟ್ಟಿದ್ದಾರೆ. ಇವಾಗ ಪ್ರೆಸೆಂಟ್ ಇರೋ ರೈತರು ಸರ್ ಪ್ರೆಸೆಂಟ್ ಇರೋ ರೈತರು ವೆಂಕಟನ ಬೋವಿ, ಚೆಂಗಲರಾಯಪ್ಪ, ಸುಬ್ರಹ್ಮಣಿ, ಮುನಿವೆಂಕಟಪ್ಪ, ಚಿಕ್ಕತಿಮ್ಮಯ್ಯ, ಮುನಿವೆಂಕಟಪ್ಪ, ಮುನಿಯಪ್ಪ, ಮರವಪ್ಪ, ತಿರ್ಗಾ ವೆಂಕಟಪ್ಪ ಬಿನ್ ಮುನಿಸ್ವಾಮಿ, ವೆಂಕಟೇಶಪ್ಪ ಬಿನ್ ಅಪ್ಪಯ್ಯ, ವೆಂಕಟೇಶ ಬಿನ್ ಮುನಿಯಪ್ಪ, ಶ್ರೀರಾಮ ಬಿನ್ ಮುನಿಯಪ್ಪ, ಪೆದ್ದಗುರಪ್ಪ ಬಿನ್ ಪೆದ್ದಪ್ಪ, ವೆಂಕಟಲಕ್ಷ್ಮಮ್ಮ, ಶ್ರೀನಿವಾಸ ಬಿನ್ ನಾರಾಯಣಪ್ಪ. ನೋಡಿ ಸರ್, ಎಲ್ಲರೂ ಲೋನ್ಗಳು ತಗೊಂಡಿದ್ದೀವಿ. ಆ ಪಾಣಿ ಮೇಲೇ ಲೋನು ತಗೊಂಡಿದ್ದೀವಿ. ಅದರಲ್ಲೇ ನಾವು ಜೀವನನೂ ಮಾಡ್ತಾಯಿದ್ದೀವಿ ಸರ್. ಹನುಮಂತಪ್ಪ, ಕೃಷ್ಣಪ್ಪ ಬಿನ್ ಮುನಿವೆಂಕಟಪ್ಪ, ಚೌಡಪ್ಪ ಬಿನ್ ಮುನಿವೆಂಕಟಪ್ಪ, ಕೃಷ್ಣಪ್ಪ ಬಿನ್ ಮುನಿವೆಂಕಟಪ್ಪ, ಬಾಲಕೃಷ್ಣ ಬಿನ್ ನಾರಾಯಣಪ್ಪ, ರತ್ನಮ್ಮ ನಾರಾಯಣಪ್ಪ, ಗೆಂಗಿರೆಡ್ಡಿ ಬಿನ್ ಈರಾರೆಡ್ಡಿ, ನಲ್ಲಪ್ಪ ಬಿನ್ ಜಗಪ್ಪ, ವೆಂಕಟರಾಮಪ್ಪ ಬಿನ್ ಚೌಡಪ್ಪ, ಚಿನ್ನಪ್ಪ ಬಿನ್ ಮುನಿಸ್ವಾಮಿ, ಸುಲೋಚನಮ್ಮ, ಲೇಟ್ ವೆಂಕಟೇಶಪ್ಪ. ಸುಲೋಚನಮ್ಮ ಅವ್ರದ್ದು 3 ಇದೆ ಸರ್. ಮಿಕ್ಕಿದ್ದು ಸರ್ಕಾರಿ ಅರಣ್ಯ 38 ಎಕರೆ ತೋರಿಸ್ತಾ ಇದೆ ಪಾಣಿನಲ್ಲಿ, ಪ್ರಸ್ತುತ ಇವಾಗ ತಗೊಂಡಿರೋ ಪಾಣಿನಲ್ಲಿ. ಆದರೆ ಇವರು ಸರ್ವೆ ನಂಬರ್ 11 ಎಲ್ಲ ನಮ್ಮದೇ ಅಂತ ಇವರು ಹೇಳ್ತಾರೆ ಅರಣ್ಯದವರು. ಸರ್ ರೀಸೆಂಟಾಗಿ ಒಂದು 4-5 ದಿವಸ ಮೊದಲು ಬಂದು ನಾವು ಮಾತಾಡಿದ್ದು ಸರ್, ತಾವ್ಯಾರು ನಮ್ಮದೇ ಅರಣ್ಯ, ನಮ್ಮ ಜಮೀನು ಸರ್ಕಾರದಲ್ಲಿ ಇರೋ ಪ್ರಕಾರ ಸರ್ವೆ ನಂಬರ್ 11 ಸಿದ್ದಾರ್ಢದಲ್ಲಿ ಇರೋದೆಲ್ಲ ನಮ್ಮದೇ. ಅದರಲ್ಲಿ ನಾವೇನು ಮಾತಾಡ್ತೀವಿ. ಆದರೆ ಇದರಲ್ಲಿ ಇರೋದು 30 ಮುಂದೆ ಸರ್ಕಾರ ಜಿಲ್ಲಾಡಳಿತ ಈ ಊರಲ್ಲಿ 44 ಜನಕ್ಕೋ ಅಥವಾ 38 ಜನಕ್ಕೆ ಒಟ್ಟಿಗೆ 1 ಎಕರೆ ಜಾಗನ ಮಂಜೂರು ಮಾಡಿದ್ದಾರೆ. ಅಂದ್ರೆ ಸಾಗುವಳಿ ಎಲ್ಲ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಸರ್ಕಾರ ಜಾಗ ಆಗಿರ್ಲಿ, ಅರಣ್ಯ ಜಾಗ ಆಗಿರ್ಲಿ, ಅರಣ್ಯ ಇಲಾಖೆದೇ ಜಾಗ ಆಗಿರ್ಲಿ, ಅವ್ರಿಗೆ ಬೇರೆ ಏನೂ ಆಧಾರ ಇಲ್ಲದೆ ಮತ್ತೆ ಪೂರ್ವಿಕರು ಅವ್ರ ತಾತ ಅವರು ಮತ್ತೆ ತಂದೆಯವ್ರ ಕಾಲದಿಂದನೂ ಆ ಜಾಗದಲ್ಲಿ ಪೊಸಿಷನಲ್ಲಿ ಇದ್ರೆ, ಅದೇ ಗೋಮಾಳ ಜಾಗ ಅಥವಾ ಇವತ್ತು ಅವ್ರ ಅರಣ್ಯ ಅನ್ಬೋದು, ಅದು ಸರ್ಕಾರಿ ಜಾಗ ಅಥವಾ ಗೋಮಾಳ ಅಂತ ಅಂದ್ಬಿಟ್ಟು ಅವ್ರ ಪೊಸಿಷನಲ್ಲಿದ್ದರೆ ಅದನ್ನು ಅವರು ಮಾತಾಡಬಾರ್ದು, ತೆರವು ಮಾಡಬಾರ್ದು ಅಂತಂದ್ಬಿಟ್ಟು ಮೊನ್ನೆ KDP ಮೀಟಿಂಗಲ್ಲೂ ಕೂಡ ಅದೇ ಜಾಸ್ತಿ ಚರ್ಚೆನೂ ಆಗಿದೆ. ಮತ್ತು ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾರು ಪೊಸಿಷನಲ್ಲಿ ಬೆಳೆ ಇಟ್ಕೊಂಡು ಬೋರ್ ಹಾಕ್ಕೊಂಡು ಅಲ್ಲಿ ಅದನ್ನೇ ಜೀವನ ಅಂತ ನಂಬ್ಕೊಂಡಿರೋ ಅಂಥವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಅದು ಪದೇ KDPಯಲ್ಲಿ ಭಾಳ ಚರ್ಚೆ ಆಯಿತು. ಮೊನ್ನೆ ಜಿಲ್ಲಾ ಮಂತ್ರಿಗಳು ಕೂಡ ಬಂದಿದ್ದರು. ಆವಾಗ ಇದೇ ಥರ ಆಗಿತ್ತು. ತುಂಬ ಇನ್ಯಾರ್ದೋ ರೈತರಿಗೆ 1 ಎಕರೆ 2 ಎಕರೆ ಪೊಸಿಷನಲ್ಲಿದ್ದು ಅವ್ರ ತಂದೆ ಕಾಲದಿಂದ ಮತ್ತು ತಾತನ ಕಾಲದಿಂದ ಪೂರ್ವಿಕವಾಗಿ ಸಾಗುವಳಿ ಚೀಟಿನೂ ಸಿಕ್ಕಿರುವಂಥ ರೈತರಿಗೆ ತೊಂದರೆ ಮಾಡೋಂಗಿಲ್ಲ. ಆಮೇಲೆ ಸರ್ಕಾರನೇ ಒಂದು ಕಮಿಟಿ ಏನೋ ನೇಮಿಸುತ್ತೆ, ವಿಶೇಷವಾಗಿರುವಂಥ ಕಮಿಟಿ. ಅಲ್ಲಿವರೆಗೂ ನೀವೇನು ಆ ಜಾಗಕ್ಕೆ ಪೊಸಿಷನ್ಗೆ ಹೋಗಬಾರ್ದು ಅಂತಂದ್ಬಿಟ್ಟು ಏನು ಕ್ಲಿಯರ್ ಆಗಿ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆನೂ ಕೂಡ ಬಂದಿದ್ದಾರೆ ಫಾರೆಸ್ಟ್ ಆಫೀಸರ್ಸ್ ಅಂತಂದರೆ ನಾನು ಖಂಡಿತ ಸರ್ಕಾರದ ಗಮನಕ್ಕೆ ತರ್ತೀನಿ. ಇವ್ರ ದಾಖಲೆಗಳೆಲ್ಲ ತೊಗೊಳ್ತೀನಿ. ಒಬ್ಬ ರೈತರಿಗೂ ಅನ್ಯಾಯ ಆಗೋಂಗಿಲ್ಲ. ಇವತ್ತು ಅವ್ರು ಫಾರೆಸ್ಟ್ ಹೇಳ್ಬೋದು, ಆದರೆ 70 ವರ್ಷಗಳ ಹಿಂದೆ, 70 ವರ್ಷಗಳು 100 ವರ್ಷಗಳ ಹಿಂದೆ ಇವರು ಹೇಳೋ ಪ್ರಕಾರ ಬ್ರಿಟಿಷರ್ಸ್ ಇದ್ದಾಗೇನೆ ಇವರಿಗೆ ಜಿಲ್ಲಾಡಳಿತ ಜಾಗ ಕೊಟ್ಟಿರೋದು, ಅಲಾಟ್ಮೆಂಟ್ ಮಾಡಿರೋದು 1 ಎಕರೆ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಏನು ದಾಖಲೆ ಇದೆ ಅದನ್ನ ಇಟ್ಕೊಂಡು ರೈತರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು, ಅದನ್ನೇ ಜೀವನ ಅಂತ ನಂಬ್ಕೊಂಡಿರೋಂಥ ರೈತನ್ನ ನಾವು ರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ, ಅದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ನಾನು ಇದು DC ಅವ್ರ ಗಮನಕ್ಕೂ ತರ್ತೀನಿ, ಸರ್ಕಾರದ ಗಮನಕ್ಕೂ ತರ್ತೀನಿ.
ಅರಿಶಿನ ಇಕ್ಕಮ್ಮ ಅರಿಶಿನ ಕಮ್ಮಿ ಕಮ್ಮಿ అమ్మా అమ్మా తీసుకోండి తమ్ముడు ಆಯ್ತಪ್ಪ ಕೆರೆಯಲ್ಲಿ ನೀರು ತುಂಬಿಸ್ಕೊಂಡ್ಬಿಟ್ಟು ನೀವು ಸರ್ಕಾರಿ ಬೋರ್ ಒಳಗಡೆ ನೀರು ಹೋಗುತ್ತೆ 6 ತಿಂಗಳಿಂದ ನಮ್ಮ ಮೋಟ್ರ್ ಎತ್ಕೊಳ್ತೀವಿ ನೀರು ಕೆರೆಯಲ್ಲಿ ನೀರು ಕೆರೆ ಬೋರ್ ಇರೋದು ಕೆರೆ ಒಳಗಡೆ ಬೋರ್ ಇದೆ. ಕೆರೆ ತುಂಬಿದ್ರೆ ನೀರೆಲ್ಲ ಹೋಗುತ್ತೆ 6 ತಿಂಗಳಿಂದ ನಾವು ಪಂಪ್ ಮಾಡ್ಕೊಡ್ತೀವಿ ಆ ನೀರು ತಗೊಳ್ಳೋದಕ್ಕೆ ಅಲ್ಲ ಊರಿಗೆ ಊರಿನವ್ರಿಗೆ ತಾವು ನೀರು ಸ್ವಂತ ನೋಡಿ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ. ಇವರು ಕೃಷ್ಣೇಗೌಡಣ್ಣ ಕೌರ್ಗಾನಹಳ್ಳಿ ಅವರು ಈ ಪಂಚಾಯಿತಿಯಲ್ಲಿ ಬರೀ ನೀರು ಕೊಡೋದೇ ಅಲ್ಲ ಅವರು. ನೋಡಿ ಈಗೆಲ್ಲ ಬೇಸಿಗೆ ನಾವು ಹೋಗ್ತಾ ಇದ್ವಿ, 2-3 ವರ್ಷದಲ್ಲಿ ನಾವು ಯಾವಾಗೇ ಬೋರ್ವೆಲ್ ಹಾಕಿದ್ರು ಈ ಸಂದರ್ಭದಲ್ಲಿ ನೀರು ಕಡಿಮೆ ಆಗಿಬಿಡುತ್ತೆ. ಕೆಲವೊಬ್ಬರು ಮಾನವೀಯತೆಯಿಂದ ನೀರು ಕೊಡ್ತಾರೆ. ಈಗ ಕೆರೆಯಲ್ಲಿ ಪಂಚಾಯಿತಿ ಬೋರ್ ಹಾಕಿದೆ, ఒక నిమిషం రాండి అయిపోయి ఒకే ಒಂದು ನಿಮಿಷ ಅವ್ರು ಅದಕ್ಕಲ್ಲ ಮೇಡಮ್ ಕಾಯಿನ ಇದು ಮಾಡಿ ಆಮೇಲೆ ಮಾತಾಡೋದು. ನಮ್ಮೆಲ್ಲ ಹಳ್ಳಿಗಳಲ್ಲಿ ನಮ್ಗೆ ಎಷ್ಟೇ ನೀರು ಚೆನ್ನಾಗಿ ಸಿಕ್ಕಿದ್ರು ಬೋರ್ವೆಲ್ಸಲ್ಲಿ ಬೇಸಿಗೆ ಅಂತ ಬಂದಾಗ ಬೇಸಿಗೆಯಲ್ಲಿ ನೀರಿನ ಅಭಾವ ಬಂದೇ ಬರುತ್ತೆ. ಯಾಕೆ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ನದಿ ಮೂಲ ಇಲ್ಲ, ಕೆರೆಗಳಲ್ಲಿ ನೀರು ಇದ್ದರೂ ಒಂದೊಂದು ಸತಿ ಬೋರ್ವೆಲ್ಸಲ್ಲಿ ನೀರು ಬತ್ತೋಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಬ್ಬರು ಪಂಚಾಯಿತಿಯಲ್ಲಿ ಒಂದೊಂದು ಸತಿ ನೀರು ಎಲ್ಲಿ ಸಿಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ಬೋರ್ ಹಾಕ್ತಾರೆ. ಒಂದೊಂದು ಸತಿ ಕೆರೆ ಅಚ್ಚುಕಟ್ಟಲ್ಲಿ ನಮಗೆ ನೀರು ಚೆನ್ನಾಗಿ ಸಿಗುತ್ತೆ ಅಂತ ಬೋರ್ ಹಾಕ್ಬಿಡ್ತಾರೆ. ಕೆಲವೊಂದು ಊರಲ್ಲಿ ನೀರು ಸಿಗುತ್ತೆ, ಕೆಲವೊಂದು ಊರಲ್ಲಿ ಆ ಮಳೆ ಅದು ಇದು ಬಂದಾಗ ಬೋರ್ವೆಲ್ ಮುಚ್ಚೋಗುತ್ತೆ. ಅವಾಗ ಮುಂದೆ ಬರ್ತಾರೆ ರೈತರು, ಮುಂದೆ ಬಂದು ಇಡೀ ಊರಿಗೆ ಅವರು ಪಂಪು ಮೋಟ್ರು ಎಲ್ಲ ಬಿಟ್ಟು ನೀರು ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ಭಾಗಗಳಲ್ಲಿ ಮಾನವೀಯತೆಯಿಂದ ನೀರು ಕೊಡ್ತಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲ ಈ ಊರಲ್ಲಿ ವಿಶೇಷವಾಗಿ ಏನು ನಡೆದಿತ್ತು, ದೊಡ್ಡ ಕಾರಿ ಅರ್ಥ ಆಗಬೇಕು ಜನಕ್ಕೂ ಕೂಡ. ಈ ಊರಿಗೆ ನೀರು ಕೊಡ್ತಾರೆ ಇದೇ ಥರ. ಹಿಂದೆ ಒಬ್ಬ ರೈತರು ಮುಂದೆ ಬಂದು ನಾನು ಊರಿಗೆ ನೀರು ಕೊಡ್ತೀನಿ ಅಂತ ಬರ್ತಾರೆ. ಭಾಳ ಸಂತೋಷವಾಗಿ ನಾವು ಗೌರವದಿಂದ ಅವ್ರನ್ನ ನೀರು ಕೊಡ್ತಾ ಇದ್ದಾರೆ ಇಂಥ ಬೇಸಿಗೆ ಅಭಾವದಲ್ಲಿ ಅಂದ್ಬಿಟ್ಟು ಅವ್ರಿಗೆ ನಾನು ಅವತ್ತು ಗೌರವಾಗೇ ನೋಡ್ತೀನಿ. ಆಮೇಲೆ 1 ತಿಂಗಳು 2 ತಿಂಗಳು 3 ತಿಂಗಳು ಹೋದರೆ 4 ಲಕ್ಷ ಆಗಿರುತ್ತೆ ಪಂಚಾಯತಿಯಲ್ಲಿ ಬರೀ ನೀರು ಕೊಟ್ಟರು. ಒಂದು ನಿಮಿಷ ನಾನು ಹೇಳೋದು ಮರ್ತೋಗ್ಬಿಡ್ತೀನಿ, ಒಂದು ನಿಮಿಷ ಇರಿ. ಬೇಸಿಗೆ ಅಭಾವದಲ್ಲಿ ನೀರು ತಗೊಳ್ಳೋದಕ್ಕೆ ನಮಗೆ DC-ಇಂದನೂ ಸರ್ಕಾರದಿಂದನೂ ಆದೇಶ ಇರುತ್ತೆ. ಅದು 3 ತಿಂಗಳಿಗೆ ಮಾತ್ರ, ಇಲ್ಲ 5 ತಿಂಗಳು, ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು 5 ತಿಂಗಳು. ಅದು ವಿಶೇಷವಾಗಿ ಪ್ರಕರಣ ಅಂತ ಕೆಲವೊಂದು ಊರುಗಳಲ್ಲಿ ಸರ್ಕಾರಿ ಬೋರ್ವೆಲ್ಲು ಅಥವಾ ಪಂಚಾಯಿತಿ ಬೋರ್ವೆಲ್ ಬತ್ತೋದಾಗ ಕೊಡುವಂಥ ಒಂದು ಮಾನದಂಡ. ರೈತರ ಹತ್ರ ತಗೊಳ್ಳಿ, ಪಂಚಾಯಿತಿ ಬೋರು ಅಥವಾ ಊರು ಬೋರಲ್ಲಿ ನೀರು ಕಡಿಮೆ ಆದಾಗ ರೈತರು ಯಾರು ಮುಂದೆ ಬರ್ತಾರೋ ವಾಲಂಟ್ರಿಯಾಗಿ ಅವ್ರಿಗೊಂದು ಮಾನದಂಡ ಇದೆ. ವಯಾ ಮೀಡಿಯಾ ಮಾಡಿಕೊಂಡು 18,000 20,000 ಅವ್ರಿಗೆ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಈ ಊರಲ್ಲಿ ವಿಶೇಷವಾಗಿ 2 ಲಕ್ಷ ಆಯಿತು, 3 ಲಕ್ಷ ಆಯಿತು, 4 ಲಕ್ಷ ಆಯಿತು. ಊರವರೆಲ್ಲ ಒಂದು ಕಡೆ, ಪಂಚಾಯಿತಿ ಮೆಂಬರು ಮತ್ತು ಪಂಚಾಯಿತಿ PDO ಒಂದು ಕಡೆ. 4 ಲಕ್ಷ ಆದರೂ ಕೂಡ ನಾವು ಅವರಿಗೆ ದುಡ್ಡು ಕೊಡಬೇಕು ಸರ್ಕಾರದಿಂದ. ಆದರೆ ಸರ್ಕಾರದಲ್ಲಿ ಆ ಥರ ವಯಾ ಮೀಡಿಯಾ ಆಗಲ್ಲ.
3 ತಿಂಗಳೇ ನಾವು ಒಬ್ಬರು ರೈತರ ಜೊತೆ ಅಗ್ರಿಮೆಂಟ್ ಮಾಡ್ಕೊಬೇಕಾಗಿರೋದು. ಬರಗಾಲ ಅಂತ ಎಷ್ಟು ತಿಂಗಳು ಘೋಷಣೆ ಮಾಡಿರುತ್ತೆ ಅಷ್ಟೇ ತಿಂಗಳು ವಿಶೇಷವಾಗಿರುವಂಥ ಪ್ರಕರಣಗಳು ಅಂತ ಕನ್ಸಿಡರ್ ಮಾಡಿ ರೈತರಿಂದ ನೀರು ತಗೊಳ್ಳೋ ಅಂಥದ್ದು. ಅದು ನಮ್ಮ ಬೋರ್ವೆಲ್ಲಲ್ಲಿ ನೀರು ನಿಂತೋದಾಗ, ಪಂಚಾಯತಿ ಬೋರ್ವೆಲ್ಲಲ್ಲಿ ಅಥವಾ ಊರಲ್ಲಿ ಬೋರ್ವೆಲ್ ಇರುತ್ತೆ ಅದರಲ್ಲಿ ನಿಂತೋದಾಗ, ಇದೊಂದು ಊರಲ್ಲಿ ವಿಶೇಷ ಪ್ರಕರಣವಾಗಿ ಅವರಿಗೆ 4 ಲಕ್ಷ ಕೊಟ್ಟಿದ್ದೀವಿ ರೈತರು. ಆಮೇಲೆ ನಮಗೆ ಅದೃಷ್ಟವಶಾತ್ ಪಂಚಾಯತಿಯಿಂದ ಬೋರ್ ಹಾಕ್ಸ್ದಾಗ ನೀರು ಸಿಗುತ್ತೆ, ಅದಕ್ಕೆ ಕನೆಕ್ಷನ್ ತಗೊಳಕ್ ಬಿಡಲ್ಲ. ಅಂದ್ರೆ JJM ಹೌದು, ಅವರೇ ಇವಾಗ ಇಲಾಖೆ, ಆ ಇಲಾಖೆನೇ ಇವಾಗ ಕಂಪ್ಲೀಟ್ ಆಗಿ ಪ್ರತಿ ಊರ್ದು ನೀರನ್ನ ನೋಡ್ಬೇಕಾಗತ್ತೆ. ಜಲ್ ಜೀವನ್ ಮಿಷನ್ ಅಲ್ಲೂ ಒಂದು ಬೋರ್ ಹಾಕಿದ್ದಾರೆ, ಪಂಚಾಯತಿಂದ ಯಾವುದೋ ಒಂದ್ರಲ್ಲಿ ನೀರು ಸಿಕ್ಕಾಗ ಆ ನೀರನ್ನ ಉಪಯೋಗ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಇಲ್ಲಿನ PDO ಇವತ್ತು ಇರಬೇಕಾಗಿತ್ತು, ಒಂದು ಜವಾಬ್ದಾರಿ ಹಾಕಿ ಆ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ 2.5 ಲಕ್ಷ ಅಷ್ಟು ನಾವು ದುಡ್ಡು ಪೇಮೆಂಟ್ ಮಾಡಿ ಅದಾದಮೇಲೆ ಈ ನೀರನ್ನ ಉಪಯೋಗ ಮಾಡ್ಕೋಬೇಕಾಯ್ತು. ಇಡೀ ಊರೆಲ್ಲ ನಾವು ಅವ್ರಿಗೆ ಏನು ಕಾನೂನಿದ್ರು ಅರ್ಥ ಮಾಡ್ಸೋಕ್ಕಾಗಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಬರಗಾಲ ಅಂದರೆ 3 ತಿಂಗಳೇ ಒಂದು ಪ್ರಾವಿಷನ್ ಮಾಡಿರ್ತಾರೆ, ಅದು ರೈತರ ಜೊತೆ ಒಡನಾಟ ಇರಲಿ, ಪಂಚಾಯತಿಗೆ ನೀರು ಸಿಗಲಿ ಅನ್ನೋವಂಥ ಆ ವಿಶೇಷ ಯೋಜನೆ ಫಲ ಈ ರೀತಿ ಆಯಿತು. ಆದರೂ ಇವತ್ತು ಅದನ್ನೆಲ್ಲ ನಾವು ಮೀರಿ ಊರಿಗೆ ನೀರು, ಫಿಲ್ಟ್ರು ಎಲ್ಲ ಕೊಟ್ಟಿದ್ದೀವಿ ಅನ್ನೋ ಖುಷಿಯಿಂದ ನಾನು ಬಂದಿದ್ದೀನಿ. ಅವತ್ತಂತೂ ಈ ರೈತರ ಸಮಸ್ಯೆನೇ ಬಗೆಹರ್ಸೋಕ್ಕಾಗದೆ ಒಂದು ದೊಡ್ಡ ಎಷ್ಟು ಯಾರನ್ನು ಮುಂದೆ ಬಿಟ್ಟರು ಆ ಸಮಸ್ಯೆನ ಬಗೆಹರ್ಸೋಕ್ಕಾಗಿರಲಿಲ್ಲ ಈ ಊರಲ್ಲಿ. ಇವತ್ತು ಒಂದು ಮೀರಿ ಸಮಸ್ಯೆಗಳನ್ನೂ ಬಗೆಹರಿಸ್ಕೊಂಡು ಈ ಊರಿಗೆ ಬಂದಿದ್ದೀವಿ. ಆಮೇಲೆ ಇಂಥವ್ರನ್ನ ಗುರ್ತಿಸೋ ಅಂತ ನಾವು ಕೆಲಸ ಆಗಬೇಕು. ಇವರು ಇದೇ ಪಂಚಾಯತಿಗೆ ಹೆಣ್ಮಕ್ಕಳನ್ನ ತಂದೆ ತಾಯಿ 10ನೇ ಕ್ಲಾಸ್ ಆದಮೇಲೆ ಬೇರೆ ಕಡೆ ಓದಕ್ಕೆ ಕಳಿಸಲ್ಲ ಅಂತಂದ್ಬಿಟ್ಟು ಗುಟ್ಟಳ್ಳಿ ಬಂಗಾರ ತಿರುಪತಿ ವಿಶೇಷವಾಗಿ ದೇವರ ಸನ್ನಿಧಿ ಇರುವಂಥ ಜಾಗದಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ 2ರಿಂದ 3 ಎಕರೆ ಜಮೀನನ್ನ ದಾನ ಮಾಡ್ತಾರೆ ಭಾಳ ಹಿಂದೆ. ಅದಾದಮೇಲೆ 10 ವರ್ಷದ ಹಿಂದೆ, 7-8 ವರ್ಷದ ಹಿಂದೆ ಅವರೇ ಫೈಲ್ ಎತ್ಕೊಂಡು ಒಂದು PU ಕಾಲೇಜು ಗುಟ್ಟಳ್ಳಿಗೆ ತರಬೇಕು ಅಂತ ಸ್ವಯಂ ಪ್ರೇರಿತವಾಗಿ ತನ್ನ ಮಕ್ಕಳಿಗೆ ಆಸ್ತಿ ಮಾಡಿದೆ. ಒಂದು ತಂದೆ ತಾಯಿ ತನ್ನ ಊರಿಗೆ ಆಸ್ತಿ ಮಾಡ್ತೀನಿ, ಓದೋ ಮಕ್ಕಳಿಗೆ ನಾನು ಆಸ್ತಿ ಮಾಡ್ತೀನಿ, ಶಾಲೆಗಳನ್ನ ದೇವಾಲಯಗಳನ್ನ ತರ್ತೀನಿ ಅಂತ ಸಂಕಲ್ಪ ಮಾಡದಿರುವಂಥ ದೊಡ್ಡ ವ್ಯಕ್ತಿ. ಮುಂದಕ್ಕೆ ನಮಗೆ ಇಂಥವ್ರು ಸಿಗೋದೇ ತುಂಬ ಕಷ್ಟ, ವಿರಳ ಆಗೋಗ್ತಾರೆ. ಯಾಕಂದರೆ ನಾನು ಫಿಲ್ಟ್ರ್ ಹಾಕೋದ್ರೆ ಯಾವ ಊರಿಗೆ ಫಿಲ್ಟ್ರ್ ಸ್ಯಾಂಕ್ಷನ್ ಮಾಡಿರ್ತೀನಿ ಜಾಗ ಕೊಡಲ್ಲ, ಅಂಗನವಾಡಿ ಸ್ಯಾಂಕ್ಷನ್ ಮಾಡಿರ್ತೀನಿ ಜಾಗ ಕೊಡಲ್ಲ. ಸರ್ಕಾರಿ ಜಾಗ ಇದ್ದರೆ ಕಟ್ಬೋದು, ಮತ್ತು ಗ್ರಾಮ ಠಾಣಾ ಜಾಗ, ಪಂಚಾಯತಿ ಜಾಗ ಇದ್ದರೆ ಕಟ್ಬೋದು. ಇವೆರಡೂ ಇಲ್ಲದೆ ಇರೋ ಹತ್ರ ರೈತರು, ಆ ಊರಲ್ಲಿ ದೊಡ್ಡವರು, ದೊಡ್ಡ ಮನಸ್ಸಿಂದ ದಾನ ಮಾಡೋವ್ರಿಗೂ ನಾವು ಕಟ್ಟಕ್ಕಾಗಲ್ಲ ಅಂತ ಎಷ್ಟೋ ನಿದರ್ಶನಗಳಿದಾವೆ. ಅಂಥವ್ರ ಮುಂದೆ ಇವರು ಮಾದರಿಯಾಗಿ ಹಾಕಿರೋದು ನಮ್ಮ ಜಮೀನಲ್ಲಿ, ನಿಮ್ಮ ಮಕ್ಕಳು ಅದೇ ಆ ರೀತಿ ಇಂಥವರಿಂದ ಎಷ್ಟೋ ಒಳ್ಳೆ ಕೆಲಸಗಳಾಗ್ತಾ ಇದ್ದಾವೆ. ಸರ್ಕಾರನೇ ಅಲ್ಲ, ಸರ್ಕಾರ ಮಾಡೋಕ್ಕಾಗದೇ ಇರೋದನ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಾನು ಕನ್ಸ್ಕೊಂಡು ಅಂತ ಒಂದು ಪಂಚಾಯತಿ ಮಟ್ಟಕ್ಕೆ ಕಾಲೇಜು, PU ಕಾಲೇಜು, ಸರ್ಕಾರಿ ಶಾಲೆಗೆ ಕೊಟ್ಟಿದ್ದಾರೆ, ಸರ್ಕಾರಿ ವ್ಯವಸ್ಥೆಗೆ ಜಾಗ ಕೊಟ್ಟಿದ್ದಾರೆ, ದಾನ ಮಾಡಿದ್ದಾರೆ. ಸರ್ಕಾರದವ್ರು ನಮ್ಗೇನು ಮಾಡಲ್ಲ, ಹೊಡಿತಾರೆ. ಅವ್ರ ಜಾಗ ಸರ್ವೆ ಮಾಡಿ ಗೊತ್ತಿರೋದೆ ನನಗೆ ಅಲ್ಲ, ಸರ್ಕಾರದ ಜಾಗ ಅವ್ರದ್ದು ಅದ್ಬಸ್ತ್ ಮಾಡಿ ಸರ್ವೆ ಮಾಡಿ ಕೊಟ್ಟಿಲ್ಲ, ಅವ್ರದ್ದು ಬಿಡಿ, ಅದನ್ನ ಬಗ್ಗೆ ಅವ್ರು ಯೋಚನೆ ಕೂಡ ಮಾಡಲ್ಲ. ಅಂತ ಒಂದು ಪುಣ್ಯ ಪುರುಷರ ಆ ಥರ ಒಂದು ಗುಣಗಳಿರುವಂಥ ಒಂದು ಜಾಗ ಇದು, ಪವಿತ್ರತೆ ಇರುವಂಥ ಜಾಗ. ಇಂಥವನ್ನೂ ನಾವು ನೋಡ್ತೀವಿ, ಅಂಥವನ್ನೂ ನಾವು ನೋಡಿದ್ದೀವಿ ಅಂತ ಹೇಳೋದಕ್ಕೆ ಇವರು ಮಾದರಿಯಾಗಿ, ಶಾಲಾ ಮಕ್ಕಳಿಗೆ ಮಾದರಿಯಾಗಿ, ಅಥವಾ ಏನಾದರೂ ಸಮಸ್ಯೆ ಊರಿಗೆ ಬಂದಾಗ ತಾನು ಮುಂದೆ ಬಂದು ಕುಡಿಯೋ ನೀರಿಲ್ವಾ, ನನ್ನ ಊರ್ದು, ನನ್ನ ಜಮೀನ್ದು ತಗೊಳ್ಳಿ ಅಂತ ಮುಂದೆ ಬರುವಂಥ ಗುಣಗಳು, ವಿಶೇಷವಾಗಿರುವಂಥ ಗುಣಗಳು ಅವ್ರ ವಯಸ್ಸಿಗಿಂತ ಇನ್ನೂ ದೊಡ್ಡ ಥರ ಮೀರಿ ನಡೀತಾರೆ. ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ, ಊರಲ್ಲಿ ನೀರಿಲ್ಲ ಅಂದರೆ ಇವರೇನೋ ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ, ಆದರೆ ಮುಂದೆ ಬರ್ತಾರಲ್ವ, ನಾವ್ಯಾಕೆ ಸುಮ್ಮನೆ ಇರಬೇಕು ಅನ್ನೋವಂಥ ಇಂಥ ಗುಣಗಳಿರೋದ್ರಿಂದನೇ ಇವತ್ತು ಊರುಗಳು ಇನ್ನೂ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರನ್ನ ವಿಶೇಷವಾಗಿ ಯಾವಾಗಲೂ ನನ್ನ ಮನಸ್ಸಲ್ಲೂ ಇವ್ರನ್ನ ಯಾವಾಗಲೂ ತಿಳ್ಕೊತಾ ಇರ್ತೀನಿ. ಇವ್ರು ದೇವ್ರ ಪೂಜೆ ಮಾಡೋದೇ ಬೇಕಾಗಿಲ್ಲ, ಇವ್ರು ಮಾಡೋ ಒಳ್ಳೆ ಕೆಲಸಗಳೇ ದೇವ್ರ ಸದಾಕಾಲ ಇವ್ರ ಕುಟುಂಬನ ರಕ್ಷಣೆ ಮಾಡುತ್ತೆ ಅಂತ ನನ್ನ ನಂಬಿಕೆ. ಅವ್ರಿಗೆ ದೇವರು ಅಷ್ಟು ಒಳ್ಳೆ ಗುಣಗಳನ್ನು ಕೊಟ್ಟಿದ್ದಾರೆ. ಇನ್ನು ನಾವು ತುಂಬ ಕಡಿಮೆ ಈ ಥರ ಗುಣಗಳಿರೋರನ್ನ ನೋಡೋದು ತುಂಬ ಕಡಿಮೆ. ಈ ಊರಲ್ಲಿ ತುಂಬ ವರ್ಷಗಳಿಂದ ನೀರಿನ ಸಮಸ್ಯೆ ಬಗೆಹರ್ಸೋಕ್ಕಾಗದೆ, ಅಧಿಕಾರಿಗಳು ಬಗೆಹರ್ಸೋಕ್ಕಾಗದೆ, ಇಲ್ಲಿ ಎಷ್ಟು ಜನ ಮುಖಂಡರಿದ್ರು ಬಗೆಹರ್ಸೋಕ್ಕಾಗದೆ ಚರ್ಚೆಯ ವಿಚಾರ ಆಗಿತ್ತು. ಅದನ್ನು ಇವತ್ತು ಬಗೆಹರಿಸ್ಕೊಂಡು ಇಂಥ ಬೇಸಿಗೆ ಅಭಾವದಲ್ಲಿ ಹೆಣ್ಮಕ್ಳಿಗೆ ನಾವು ಕುಡಿಯೋ ನೀರನ್ನ ಕೊಡೋ ಅಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ನಮಗಿಲ್ಲಿ ಪಾಲಾರ್ ನದಿ ಇದು ಒಂದು ಇದೆ, ಈ ಊರು ಹಿಂದೆಯಿಂದ ಹರಿದು ಹೋಗುತ್ತೆ. ಇದಕ್ಕೆ ಬರೋವಂಥ ದಿನಗಳಲ್ಲಿ ಇವರು ಅದಕ್ಕೆ
ಏನು ಸೇತುವೆ ಒಡ್ಡು ತರ ಅಂದ್ರೆ ಚಿಕ್ಕದಾಗಿ ಅದನ್ನ ಒಂದು ಸೇತುವೆ ತರ ಮಾಡುವಂಥದ್ದು. ಮತ್ತೆ ಈ ಊರಿಗೂ ಕೂಡ ನೀರಿಗೆ ವಿಶೇಷವಾಗಿ ಅನುಕೂಲ ಆಗುತ್ತೆ ರೈತರಿಗೆ. ಜಾಸ್ತಿ ಜನ ರೈತರಿಗೆ ಈ ಭಾಗದಲ್ಲಿ ಬೇತ್ಮಂಗ್ಲಿಂದ ರಾಮಸಾಗರಗೆ ಹೋಗುವಂತ ಇದರಲ್ಲಿ ಎಷ್ಟು ಹಳ್ಳಿಗಳು ಇದೆ. ಹಳ್ಳಿಗಳು ಇದು ಕಾಲುವೆ ಅಕ್ಕಪಕ್ಕ ಎಲ್ಲ ರೈತರದ್ದು ಏನು ಜಮೀನಿದೆ ಅವರಿಗೆ ಅದು ಅನುಕೂಲ ಆಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಿಂದ ಅವ್ರು ಹೇಳಿರುವಂಥ ಪ್ರಸ್ತಾವನೆ ಕೂಡ ಇವಾಗ ನಮ್ಮ ಮುಂದೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಅದೇ ಪೂಜಾರಿ ಶೇಷನ್ ದೇವಸ್ಥಾನ ಯಾರು ಆಗ್ತಾ ಇಲ್ಲ ನೋಡಿ ಮೇಡಮ್, ಯಾರು ಆಗ್ತಾ ಇಲ್ಲ. ಈ ಕಡೆ ಅವ್ರ ಮಂತ್ರ ಹೇಳ್ತಾರೆ ಮನ್ಸ್ಲ ಪೂಜೆ ಅದೇ ಜೆ ಅದೇ ಕನೆಕ್ಷನ್ ಒಂದೂವರೆ ವರ್ಷ ಆ ರೈತರದ್ದು ಯಾರ್ದು ದುಡ್ಡೆಲ್ಲ ಸೆಟ್ಲ್ ಮಾಡಿದ್ವಿ ಅಲ್ಲ, ಅಷ್ಟು ಮಾಡಿದ್ವಿ ಆಗ್ಲಿಲ್ಲ. ಅವರೊಬ್ಬರು ರೈತರು ನೀರ್ ಬಿಟ್ಟಿದ್ರು ನಡೆದು ಅವರು ನಮ್ಗೆ ನಾವು ಬೋರ್ ಹಾಕೊಂಡ್ರು ಆ ನೀರ್ ತಗೊಳಕ್ ಬಿಡ್ತಾ ಇರ್ಲಿಲ್ಲ. ನೀವ್ ಯಾರು ಮಾತಾಡ್ಲಿಲ್ಲ ಬಿಡಪ್ಪ ಅವಾಗ. ಎಲ್ಲ ಊರಿನವ್ರಿಗೆ ಸಪೋರ್ಟ್ ಮಾಡಿ ಗೌರ್ಮೆಂಟ್ ಬೋರ್ ಹಾಕ್ಸಿ ಇನ್ನೊಂದು ಬೋರ್ ಹಾಕ್ಸಿ ಆ ನೀರ್ನ ಮುಟ್ಟಕ್ ಬಿಡ್ಲಿಲ್ಲ. ಇಂಥ ಬೇಸಿಗೆ ಎಲ್ಲ ಎಷ್ಟು ಲಕ್ಷ ಕೊಡೋಕ್ಕಾಗ ಒಂದು ಊರಿಗೆ 4 ಲಕ್ಷ ಬಿಲ್ ಕಟ್ತೀವಿ ಪಂಚಾಯತಿಯಿಂದ. ಅವಾಗ ನೀವು ಇವ್ರು ಒಂದು ಏನು ತಪ್ಪು ಮಾಡ್ತಾರೆ ಅಂದ್ರೆ ಹೌದು ಇದು ನೀವು ತಿಳ್ಕೊಬೇಕು, ಹಿಂಗೆ ಬನ್ನಿ ಅವ್ರು ಇವ್ರ ಹತ್ರ ಫಸ್ಟ್ ಪೂಜೆ ಮಾಡಿಸ್ಬಿಡ್ತೀವಿ.